ನನ್ನ ತೇಜೋವಧೆ ಮಾಡಿದ್ರು. ಇದಕ್ಕೆಲ್ಲ ಹೆದರೋದಿಲ್ಲ ನಾನು. ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣ ಬರಬೇಕು ಅಂತಿರ್ತಾರೆ. कर्नाटक विधानसभेच्या हिवाळी अधिवेशनाच्या शेवटच्या दिवशी कामकाजात प्रचंड गदारोळ माजला. गुरुवारी दुपारी परिषदेचे कामकाज तहकूब होताच भाजपचे सदस्य सी.टी. रवी यांनी मंत्री लक्ष्मी हेब्बाळकर यांच्याबद्दल अपशब्द वापरला होता. दरम्यान महिला आणि बाल कल्याण मंत्री लक्ष्मी हेब्बाळकर यांनी शुक्रवारी सकाळी पत्रकारांशी बोलताना म्हणाल्या, मी नेहमीच माझ्या क्षमतेनुसार राजकारणात योगदान देण्याचा प्रयत्न करत आहे. तथापि विधानसभा ही ज्ञानी लोकांची परिषद आहे. मात्र सी.टी. रवी यांनी माझ्याबद्दल अपशब्द वापरून जे वक्तव्य केलं त्यामुळे मी पूर्णतः हादरून गेली आहे. माझ्या मनाला खूप वेदना झाल्या आहेत. मात्र माझा मुलगा, सून आणि कुटुंबासहित संपूर्ण काँग्रेस पक्ष माझ्यासोबत आहे, असे सांगताना त्यांचे डोळे पाणावलेले दिसून आले. ಸಿ.ಟಿ. ರವಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟು ಅಂತ ಹೇಳಿ 3-4 ಬಾರಿ ಅಂದರು. ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ. ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ರು. ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ? ಹಾಗಾದ್ರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದಿರಲ್ಲ, ಹಾಗಾದ್ರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ. ನಾನು ಹಾಗ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಹೇಳಿದ್ದೀರಾ. ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ. ನಾಗರಿಕ ಸಮಾಜದಲ್ಲಿ, ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ, ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆಲ್ಲ 10 ಬಾರಿ ಹೇಳಿ ನನ್ನ ತೇಜೋವಧೆ ಮಾಡಿದ್ರು. ಇದಕ್ಕೆಲ್ಲ ಹೆದರೋದಿಲ್ಲ ನಾನು. ಆದರೆ ನಾನು ಕೂಡ ಒಬ್ಬ ತಾಯಿ, ಒಬ್ಬ ಅಕ್ಕ, ಒಬ್ಬ ಅತ್ತೆ. ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣ ಬರಬೇಕು ಅಂತಿರ್ತಾರೆ. ಇರುವಂತ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹರ್ಟ್ ಆಗುತ್ತೆ. ಇಷ್ಟೇ ಹೇಳಲಿಕ್ಕೆ ನಾನು. ಆ ಮೂಮೆಂಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ತರ ತೇಜೋವಧಿಯ ಮಾತುಗಳು? ನೋಡಿ, ನಾವು ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು. ಆದ್ರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರಬೇಕು ಕೂಡ ಕಾಟ ಕೊಡ್ತಂತವಳಲ್ಲ. ನಾನು ನನ್ನ ಪಾಡಿಗೆ ರಾಜಕಾರಣ ಮಾಡಿಕೊಂಡು ಕೈಲಾದಷ್ಟು ಜನರ ಸೇವೆಯನ್ನ ಮಾಡ್ಕೊಂಡಿದ್ದಂತೆ. ಕೆಟ್ಟದ್ದನ್ನ ನೋಡಿದ್ರೆ, ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಇದೀವಿ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರಬೇಕಾಗುತ್ತೆ. ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ, ಬುದ್ಧಿವಂತರ ವೇದಿಕೆ. ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಆದ್ರು. ಅದು ಬಹಳ ಕೆಟ್ಟ ಅನ್ಸುತ್ತೆ. ಹೇಳಿದವರು ಬಂದು ನನಗೆ ಪಕ್ಕ ಬಂದು ಹೇಳ್ತಾರೆ, ಸಾರಿ ಅಂತ ಹೇಳ್ತಾರೆ. ಆದ್ರೆ ಯಾರು ಕೂಡ ಅದನ್ನ ಖಂಡಿಸ್ಲಿಲ್ಲ. ನಮ್ಮ ಪಕ್ಷದವ್ರು ನನ್ನ ಬೆನ್ನಿಗೆ ನಿಂತ್ಕೊಂಡು, ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋವಧೆ ಮಾಡ್ತಾ ಇದ್ದೀರಾ. ಇರ್ರಿಲಿವೆಂಟು. ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದಿರಂತ ನಾವೆಲ್ಲ ಹೇಳುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಮಧ್ಯದಲ್ಲಿ ಎಳ್ಕೊಂಡು ಬರ್ತೀರಾ ಅಂತ ನಾನು ಮಾತಾಡಿದಕ್ಕೆ ಈ ರೀತಿ ಬಿಜೆಪಿಯ ಹೈಕಮಾಂಡ್ ನಾಯಕರಿರ್ಬೋದು, ಈಗೂ ಕೂಡ ಸಮರ್ಥನೆಗೆ ಮುಂದಾಗಿದ್ದಾರೆ. ನೋಡಿ, ನಾನಂತರೂ ನೇರವಾಗಿ ತಮ್ಮ ಎದುರುಗಡೆ ಹೇಳಿದ್ದೀನಿ. ನಿನ್ನೆ ಸಭಾಪತಿಗಳನ್ನು ನಾನು ಬರೆದು ಕೊಟ್ಟಿದ್ದೀನಿ. ಅವರು ರಾಹುಲ್ ಗಾಂಧೀಜಿ ಅವ್ರಿಗೆ ಡ್ರಗ್ ಅಡಿಕ್ಟು ಅಂದ್ರು. ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ, 3 ಜನರನ್ನ ಕೊಲೆ ಮಾಡ್ದಂಗಾಗಿದೆ, ನೀವೇ ಕೊಲೆಗಾರರು ಅಂದ್ರು ಅಂತ ನಾನು ಅಂದಿದ್ದೀನಿ. ನಾನು ಆ ಮಾತಿನಿಂದ ಎಲ್ಲೂ ಹಿಂಸರ್ದಲ್ಲ. ಆದರೆ ಅವರು ಸಭಾಪತಿಗಳು ಎದುರುಗಡೆ ಹೇಳಿದ್ದಾರೆ, ತಮಗೂ ಹೇಳಿದ್ದಾರೆ. ನಾನು ಆ ರೀತಿ ಅಂದೆಲ್ಲ, ಆ ವರ್ಡನ್ನ ಯೂಸ್ ಮಾಡಲ್ಲ ಅಂತ ಮಾಧ್ಯಮದಲ್ಲಿ ತಾವೇ ಎಲ್ಲರೂ ತೋರಿಸಿದ್ರ. ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ. ಅವ್ರು ಏನು ಅಂದಿದ್ದಾರೆ ಅಂತ. ಅವ್ರು ಸುಳ್ಳು ಹೇಳ್ತಾರೆ. ತಮಗೆಲ್ಲರಿಗೂ ಗೊತ್ತು, ರಾಜ್ಯದ ಜನರಿಗೂ ಗೊತ್ತು, ಬಿಜೆಪಿಯ ನಾಯಕರುಗಳಿಗೂ ಗೊತ್ತು.
ಆದರೆ ನಾನ್ಯಾವತ್ತೂ ಸುಳ್ಳು ಹೇಳುವಂಥ ಪ್ರಮೇನೇ ಇಲ್ಲ. ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಅಡಿಕ್ಟ್ ಅಂದಾಗ ನಾನು ಕಣಿಸಿದ್ದಂತೂ ನಿಜ. ಆದರೆ ಅವ್ರು ಮಾತಾಡಲ್ಲ ಅಂತ ಹೇಳ್ತಾರೆ. ಅವ್ರು ಮಾತಾಡಿದ್ದು ನಿಮ್ಮೆಲ್ಲರ ಡೊಮೆನ್ನಲ್ಲಿ ಇದೆ, ಫುಟೇಜ್ ಇದೆ, ಪ್ರತಿಯೊಬ್ಬರ ಮೊಬೈಲ್ನಲ್ಲಿ. ಸದನದಲ್ಲಿ ನ್ಯಾಯ ಸಿಗ್ಲಿಲ್ಲ ಹಾಗಾದ್ರೆ, ಯಾಕಂತ ಅವಲ್ಲಿ ಕೇಳಿದ್ರಿ, ಸಭಾಪತಿಗಳ ಹತ್ರ ಮನವಿ ಮಾಡಿದ್ರಿ. ಯಡಿಯೂರಪ್ಪನ ಅಮಾನತು ಮಾಡಬೇಕು ಅಂತ ಆಗ್ರಹ ಇದೆ. ನಾನು ಈ ಬಗ್ಗೆ ಏನು ಮಾತಾಡಿಲ್ಲ. ನಾನು ಬಹಳ ಶಾಕ್ನಲ್ಲಿದ್ದೀನಿ, ಬಹಳ ದುಃಖದಲ್ಲಿದ್ದೀನಿ. ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟಲಲ್ಲಿದ್ರು, ನನಗೆ ಫೋನ್ ಮಾಡಿದ್ಲು, ಅಮ್ಮ ಯು ಆರ್ ಅ ವಾರಿಯರ್, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತಂದು. ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ, ನನಗೆ ಫೋನ್ ಮಾಡಿ ಧೈರ್ಯ ತುಂಬಿದ್ದಾನೆ, ನನ್ನ ಬೆನ್ನಿಗಿದ್ದಾರೆ, ನನ್ನ ಕ್ಷೇತ್ರದ ಜನ ನನ್ನ ಬೆನ್ನಿಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಜನ ನನ್ನ ಬೆನ್ನಿಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನು ಮಾತಾಡಕ್ಕೆ ಹಿಂದೆ ಮೇಡಮ್, ಈ ಹಿಂದೆ ಕೂಡ ಬಹಳಷ್ಟು ನಾಯಕರು ತಮ್ಮ ಬಗ್ಗೆ ಮಾತಾಡಿದ್ರು. राहुल गांधी जी को irrelevant था। राहुल गांधी जी का नाम लेना ही नहीं था, राहुल गांधी जी का लेना देना ही नहीं था। अम्बेडकर जी के बारे में प्रोटेस्ट कर रहे थे, लेकिन राहुल गांधी ड्रग एडिक्ट करके मेरे सामने नाच रहे थे। मैंने कहा राहुल गांधी के बारे में क्यों बात कर रहे हो? आज राहुल गांधी जी कांग्रेस है तो लक्ष्मीबाई गांधी। तो मैंने कहा वैक्सीन करा, 3 लोगों का मौत की नजर आपको, आप मर्डरर हो। मैंने कभी ऐसा नहीं कहा कि मैंने नहीं कहा है, लेकिन उन्होंने कहा, रवि ने कहा कि मैंने वो जो वर्ड है प्रोस्टिट्यूशन नहीं कहा, लेकिन उन्होंने कहा है। आप लोगों के डोमेन में है, आप लोगों के फुटेज में। आई डोंट नो हाउ टू रिएक्ट। आपके पास ही है ना क्लिपिंग, whatever he said he is innocent and all, but you have the footage with you. You go through that footage. Being a woman, a politician बाद में, एक महिला, एक माँ, एक बहन, मैं कैसे रिएक्ट करूं? डरती नहीं हूं मैं किसी से। ऐसे 100 लोग आए तो भी हम लीडर रह के खड़े होंगे, लेकिन बहुत धक्का। मेरा कुछ भी नहीं है, मैं इतना ही बोलूंगी, नागरिक समाज में हम सब हैं, सभी को अपना अपना जिम्मेदारी, सभी को पता है क्या करना चाहिए। मेरा डिमांड एक भी नहीं है, सभी को अगर आत्मसाक्षी है तो डिसीजन